ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಲಸಿಕಾ ಸಪ್ತಾಹ ಈ ಕುರಿತು ಭದ್ರಾವತಿಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ವೀಣಾ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈ ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ MK ಶಿವಕುಮಾರ್. ಆತ್ಮೀಯ ಕೇಳಿದರೆ, ಇವತ್ತು ನಮ್ಮ ಜೊತೆ ಶಿವಮೊಗ್ಗ ಜಿಲ್ಲೆಯ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರು ಹಾಗೂ ಕಸೋಗದ ಸಾರ್ವಜನಿಕ ಅರಿವು ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಡಾಕ್ಟರ್ ವೀಣಾ ಭಟ್ ಅವರಿದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥ ವಿಶ್ವ ಲಸಿಕಾ ಸಪ್ತಾಹದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಾವು ಮಾಡಿಕೊಡ್ಬೇಕು. ಮೊದಲಿಗೆ ಹೇಳಿ, ಈ ವಿಶ್ವ ಲಸಿಕಾ ಸಪ್ತಾಹ ಯಾವತ್ತಿಂದ ಯಾವತ್ತಿನವರೆಗೂ ಮತ್ತೆ ಯಾತಕ್ಕೆ? ಸರ್, ಈ ವಿಶ್ವ ಲಸಿಕಾ ಸಪ್ತಾಹ ಪ್ರತಿ ವರ್ಷವೂ ಏಪ್ರಿಲ್ ಕೊನೆಯ ವಾರ ಅಂದರೆ ಏಪ್ರಿಲ್ 24ರಿಂದ 30ರವರೆಗೆ 2012ರಿಂದಲೂ ವಿಶ್ವದೆಲ್ಲೆಡೆ, ಭಾರತವೂ ಸೇರಿದಂತೆ ಆಚರಿಸ್ತಾ ಇದೆ. ಯಾತಕ್ಕೆ ಇದು ಆಚರಿಸ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಲಸಿಕೆಗಳು ಅಂದ್ರೆ ಅಂತ ಎಲ್ಲರಿಗೂ ಗೊತ್ತಿದೆ. ಲಸಿಕೆಗಳು ಅಂದ್ರೆ ಇವು ಮಾನವ ಕುಲಕ್ಕೆ ಒಂದು ವರದಾನ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ದೇಹದಲ್ಲಿ ರೋಗಾಣುಗಳ ವಿರುದ್ಧ ಹೋರಾಡುವ ಸೈನಿಕರನ್ನ ಇದು ತರಬೇತಿಗೊಳಿಸುವ ಕಾರ್ಯವನ್ನ ಈ ಲಸಿಕೆಗಳು ಮಾಡ್ತಾ ಇದೆ. 1976ರಲ್ಲಿ ಎಡ್ವರ್ಡ್ ಜನ್ನರ್ ಮೊದಲು ಲಸಿಕೆ ಕಂಡು ಹಿಡ್ದ. ಅವನು ಲಸಿಕಾ ಲೋಕದ ಬಾಗಿಲನ್ನೇ ತೆರೆದು ಇಟ್ಟ ಅಂತ ಹೇಳಬಹುದು. ನಂತರ ಈ ಒಂದು ಆಕ್ಟಿವ್ ಇಮ್ಯುನೈಸೇಷನ್ ಅಂತ ಏನು ಹೇಳ್ತೀವಿ, ಸಕ್ರಿಯ ರೋಗ ನಿರೋಧಕತೆ ಅಂದರೆ ಲಸಿಕೆಯನ್ನು ಸೂಕ್ತ ಕಾಲದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಮಾರ್ಗದಲ್ಲಿ ಹಾಕಿದಾಗ ಆ ವ್ಯಕ್ತಿಗೆ ಒಂದು ರೀತಿಯ ವಿಶಿಷ್ಟವಾದ ರೋಗ ನಿರೋಧಕ ಶಕ್ತಿ ಉಂಟಾಗತ್ತೆ. ಇದರಿಂದ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮೊದಲನೇದಾಗಿ ಈಗ ಸಾರ್ವತ್ರಿಕ ಲಸಿಕಾ ನಿಯಂತ್ರಣ ಕಾರ್ಯಕ್ರಮ ಅಂತ ಇದೆ, ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ನಮ್ಮಲ್ಲಿ ಹಲವಾರು ಮಾರಕ ರೋಗಗಳ ವಿರುದ್ಧ ನಿರ್ದಿಷ್ಟವಾಗಿ ಲಸಿಕೆಗಳನ್ನು ಯಾವ್ಯಾವ ಕಾಲದಲ್ಲಿ ಹಾಕಬೇಕು ಅನ್ನೋದನ್ನ ಅದು ತಿಳಿಸುತ್ತೆ. ಮತ್ತೆ ಹಲವಾರು ಮಕ್ಕಳ ಮಾರಕ ರೋಗಗಳ ವಿರುದ್ಧನೂ ಲಸಿಕೆಯನ್ನ ಹಾಕಿ ಈಗಾಗಲೇ ನಾವು ಬಹಳಷ್ಟು ಮುಂದುವರೆದಿದ್ದೇವೆ ರೋಗ ನಿರೋಧಕ ಶಕ್ತಿಯನ್ನು ಸಂಪಾದಿಸ್ಕೊಳ್ಳೋದ್ರಲ್ಲಿ. ಮತ್ತೆ ಈ ಲಸಿಕೆಗಳಲ್ಲಿ ಏನಿರುತ್ತಪ್ಪ ಅಂದರೆ, ಈ ಸಾಮಾನ್ಯವಾಗಿ ಎಲ್ಲ ಸೋಂಕುಗಳು ಬ್ಯಾಕ್ಟೀರಿಯಾ, ವೈರಸ್ ಇವುಗಳಿಂದಲೇ ಬರುತ್ತಲ್ವಾ. ಈ ಒಂದು ಲಸಿಕೆಗಳಲ್ಲಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ನ ಸತ್ತ ದೇಹ ಅಥವಾ ದುರ್ಬಲಗೊಂಡ ಅಥವಾ ಅದರ ಪ್ರೋಟೀನ್ ಅಂಶ ಅಷ್ಟೇ ಇರುತ್ತೆ. ಇದನ್ನ ಅಳವಡಿಸ್ಕೊಳ್ತಾರೆ ಈ ಲಸಿಕೆಗಳಲ್ಲಿ. ಇದು ಏನ್ ಮಾಡುತ್ತೆ ಅಂದ್ರೆ, ಅದನ್ನ ರೋಗಕಾರಕವಾಗಿರಲ್ಲ, ಅದು ಅಂದ್ರೆ ರೋಗವನ್ನ ಹೊಸದಾಗಿ ಉಂಟು ಮಾಡಲ್ಲ. ಆದ್ರೆ ಇದನ್ನ ನಮ್ಮ ಶರೀರದಲ್ಲಿ ಲಸಿಕಾ ರೂಪದಲ್ಲಿ ಕೊಟ್ಟಾಗ ಶರೀರ ಇದನ್ನ ಶತ್ರು ಎಂದು ಪರಿಗಣಿಸಿ ನಮ್ಮ ಶರೀರದಲ್ಲಿ ಪ್ರತಿಕಾಯಗಳನ್ನ ಅಂದ್ರೆ ಆಂಟಿಬಾಡೀಸ್ ಅದನ್ನ ಉತ್ಪಾದನೆ ಮಾಡುತ್ತೆ. ಸೊ ಅಕಸ್ಮಾತ್ ಭವಿಷ್ಯದಲ್ಲಿ ಇಂತಹ ರೋಗಾಣುಗಳು, ವೈರಸ್, ಬ್ಯಾಕ್ಟೀರಿಯಾವೆಲ್ಲ ನಮ್ಮ ಶರೀರವನ್ನ ಸೇರಿದಾಗ ಅವುಗಳನ್ನ ನಾಶ ಮಾಡಲು ಈ ಆಂಟಿಬಾಡೀಸು ಪ್ರಯತ್ನ ಮಾಡಿ ಆ ರೋಗ ಬರದ ಹಾಗೆ ತಡೆಗಟ್ಟುತ್ತೆ. ಅಥವಾ ಒಮ್ಮೆ ಬಂದರೂ ಕೂಡ ಆ ರೋಗದ ತೀವ್ರತೆ ಅತ್ಯಂತ ಕಡಿಮೆ ಇರುತ್ತೆ. ಹಾಗಾಗಿ ಈ ಲಸಿಕೆಗಳು ಒಂದು ರೀತಿಯ ಜೈವಿಕ ಗುರಾಣಿಗಳು ಅಂತ ಹೇಳ್ಬೋದು. ಮತ್ತೆ ಇದರಿಂದ ವೈಯಕ್ತಿಕ ಲಾಭ, ನಾವು ಪೋಲಿಯೋ, ಸಿಡುಬು ಎಂತೆಂತಹ ಇದನ್ನ ಜಗತ್ತಿನಿಂದಲೇ ನಿರ್ಮೂಲನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಆರ್ಥಿಕ ಹೊರೆ ಸರ್, ಅಂದ್ರೆ ಈಗ ಒಂದು ಕಾಯಿಲೆ ಬಂತು ಅಂತಂದ್ರೆ ಎಷ್ಟು ಆಸ್ಪತ್ರೆಗೆ ಹೋಗ್ಬೇಕು, ಔಷಧಗಳನ್ನ ಸೇವಿಸಬೇಕು, ಎಷ್ಟೆಲ್ಲ ಖರ್ಚು. ಸೊ ಬಂದ ಮೇಲೆ ಹೋಗೋದಕ್ಕಿಂತ ಬರದೇ ಇದ್ದಂಗೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ, ಬರದೇ ಹಾಗೆ ತಡೆಗಟ್ಟಿ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಈ 95% ಲಸಿಕೀಕರಣ ಆದ್ರೆ, ವ್ಯಾಕ್ಸಿನೇಷನ್ ಎಲ್ಲರಿಗೂ ಹಾಕಿದಾಗ, ಸಮುದಾಯದಲ್ಲಿ ಸುಮಾರು 95% ಇದ್ದಾಗ ದುರ್ಬಲ ವರ್ಗದವರಿಗೆ ಅಂದ್ರೆ ವಯಸ್ಸಾದವರಿಗೆ, ಯಾವುದೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೂ ಕೂಡ ಈ ರೋಗ ಹರಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಲಾಭಗಳು ಈ ಒಂದು ಲಸಿಕೆಗಳಿಂದ ಇದೆ. ಈ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಹಾಗೂ ಕಳೆದ 50 ವರ್ಷದಿಂದ ಸುಮಾರು 15 ಕೋಟಿಗೂ ಹೆಚ್ಚು ಜೀವ ಉಳಿದಿದೆ ಈ ಲಸಿಕೆಗಳಿಂದ. ಹೌದು, ಪ್ರತಿ ವರ್ಷ ಸುಮಾರು 50 ಲಕ್ಷ ಸಾವುಗಳನ್ನ ಇದು ತಡೆಯುತ್ತೆ. ಮತ್ತೆ ಪ್ರತಿ ನಿಮಿಷಕ್ಕೆ ಅದು 6 ಜೀವಗಳನ್ನ ಉಳಿಸುತ್ತದೆ. ಸೊ ಹಾಗಾಗಿ ಈ ಮಕ್ಕಳ ಬದುಕುಳಿಯುವಿಕೆಯನ್ನು ಕೂಡ 40% ಸುಧಾರಿಸಿದೆ. ಇನ್ನು 30 ಮಾರಕ ರೋಗಗಳ ವಿರುದ್ಧ ಲಸಿಕೆಗಳು ಕೆಲಸ ಮಾಡ್ತಾ ಇದ್ದೇವೆ ಇಂದು. ಸೊ 2026ರ ವಿಶ್ವ ಲಸಿಕಾ ಸಪ್ತಾಹದ ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಪ್ರತಿ ಪೀಳಿಗೆಗೂ ಲಸಿಕೆ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ನಾವ್ ಅನ್ಕೊಂಡಿರೋದು ಹುಟ್ಟಿದ ಮಕ್ಕಳಿಗೆ ಮಾತ್ರ ಚುಚ್ಚುಮದ್ದು ಹಾಕೋದು ಅಂತ. ಅದು ಬಹಳ ಮುಖ್ಯ, ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಶೈಶವಾವಸ್ಥೆ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಇನ್ನೂ ಉತ್ತಮವಾಗಿರಲ್ಲ. ಆಗ ಎಲ್ಲಾ ನಿಗದಿತ ಲಸಿಕೆಗಳನ್ನ ಹಾಕ್ಬೇಕಾಗತ್ತೆ. ಹುಟ್ಟಿದ ಮಗುಗೆ ಪೋಲಿಯೋ
ಲಸಿಕೆ ಹಾಕ್ತೀವಿ, BCG ಹಾಕ್ತೀವಿ, ನಂತರ 6 ವಾರಗಳಿಗೆ DPT ಇದನ್ನ ಹಾಕ್ತೀವಿ, ಮತ್ತೆ ಅದನ್ನ ಪುನರಾವರ್ತನೆ ಮಾಡಲಾಗುತ್ತೆ. ಅದ್ರ ಜೊತೆಗೆ MMR, ಮೀಸಲ್, ಮಮ್ಸ್, ರುಬೆಲಾ ವ್ಯಾಕ್ಸಿನ್, ಹೀಗೆ ಬೇರೆ ಬೇರೆ ಒಂದು ನಿಗದಿತ ಒಂದು ಇಮ್ಯುನೈಸೇಷನ್ ಶೆಡ್ಯೂಲ್ ಇದೆಯಲ್ಲ ಅದರ ಪ್ರಕಾರ ಹಾಕ್ತೀವಿ. ಸೊ ಇದು ಈ ಎಲ್ಲ ಲಸಿಕೆಗಳು ಇವತ್ತು ಕುಟುಂಬವನ್ನ ರಕ್ಷಣೆ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಪೋಲಿಯೋ ಅಪರೂಪ ಆಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪೋಷಕರು, ಜನಸಾಮಾನ್ಯರಲ್ಲಿ ಲಸಿಕೆಗಳನ್ನ ಹಾಕ್ಸ್ಬೇಕು ಅನ್ನೋ ಅರಿವು ಮೂಡಿರೋದು, ತೆಗೆದುಕೊಂಡು ನಿರ್ಧಾರ. ಈಗ ತಾಯಿ ಮಗುಗೆ ಎದೆ ಹಾಲು ಕೊಡಿಸ್ತಾರೆ ಹುಟ್ಟಿದ ತಕ್ಷಣ, ಅದೇ ಮೊದಲ ಲಸಿಕೆ, ತಾಯಿ ಕೊಡಬಹುದಾದ ಮೊದಲ ಚುಚ್ಚುಮದ್ದು. ನಂತರ BCG, ಪೋಲಿಯೋ ಇವನ್ನೆಲ್ಲ ಹಾಕ್ತಾರೆ. ಮತ್ತೆ ಲಸಿಕಾ ಸಪ್ತಾಹ ಇದನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ ಮೊದಲನೇದಾಗಿ ಲಸಿಕೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು, ಏನೆಲ್ಲ ಉಪಯೋಗ ಇದೆ ಇದರಿಂದ ಅಂತ ತಿಳಿಸೋದು. ಮತ್ತೆ ಇನ್ನೂ ಕೂಡ ಸುಮಾರು ನಮ್ಮ ಭಾರತದಲ್ಲೇ ತಗೊಂಡ್ರೆ 16 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಯಾವ ಲಸಿಕೆಯನ್ನು ಪಡೆಯದೇ ಇರೋರು ಇದ್ದಾರೆ ಇವತ್ತು ಕೂಡ. ಹೌದು ಹೌದು. ಡಾಕ್ಟರ್, ಏನ್ ಕಾರಣ ಇಷ್ಟೊಂದು ಅರಿವು ಮೂಡಿದ್ದಾಗ್ಯೂ ಕೂಡ ನಾವು ಹೌದು, 0 ಡೋಸ್ ಅಂತ ಹೇಳ್ತೀವಿ ಕೆಲವರು. ಅದ್ರ ಬಗ್ಗೆ ಇನ್ನೂ ಎಷ್ಟೊಂದು ಬಡತನ, ಈ ಅರಿವಿನ ಕೊರತೆ ಬಹಳಷ್ಟಿದೆ ಸರ್. ಯಾಕಂದ್ರೆ ಬಹಳಷ್ಟು ನಮ್ಮ ಭಾರತ ಜನಸಂಖ್ಯೆ ಉಳ್ಳ ರಾಷ್ಟ್ರ, ಹಾಗೂ ಆರ್ಥಿಕವಾಗಿಯೂ ಕೆಲವು ಕಡೆ ಎಲ್ಲ ತುಂಬಾ ಹಿಂದುಳಿತ ಇನ್ನೂ ಇದೆ. ಹಾಗಾಗಿ ಈ ಒಂದು 0 ಡೋಸ್ ಮಕ್ಕಳನ್ನ ತಲುಪೋದು ಎರಡನೇದು. ಮೂರನೇದು ಹೊಸ ಹೊಸ ಲಸಿಕೆಗಳನ್ನ ಪರಿಚಯಿಸೋದು. ಅಂದ್ರೆ ಈಗ HPV ವ್ಯಾಕ್ಸಿನೇಷನ್ ಅಂತ 2026ರಲ್ಲಿ ಫೆಬ್ರವರಿ 28ರಂದು ಈ ರಾಷ್ಟ್ರದಾದ್ಯಂತ ಈ HPV ಲಸಿಕಾ ಅಭಿಯಾನ ಆರಂಭ ಆಯಿತು. ಇದರ ಬಗ್ಗೆ ತಿಳಿಸೋದು, ಮತ್ತೆ ರೋಟಾ ವೈರಸ್ಸು, ನ್ಯೂಮೋನಿಯಾ ಲಸಿಕೆಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಜನರಲ್ಲಿ ಅರಿವು ಮೂಡಿಸೋದು. ಅದರ ಜೊತೆಗೆ ಈ ಲಸಿಕೆಗಳ ಜೊತೆ ತುಂಬಾ ಮಿಥ್ಯಗಳು ಅಥವಾ ಸುಳ್ಳು ಸುದ್ದಿಗಳು ಜೊತೆಗೂ ಕೂಡ ಸಾಕಷ್ಟು ಹಬ್ಬತಾ ಇದೆ. ಅದನ್ನು ಕೂಡ ತಡೆಗಟ್ಟೋದು. ಈ 4 ಕಾರ್ಯಗಳನ್ನ ಈ ಒಂದು 2026ರ ಈ ಲಸಿಕಾ ಸಪ್ತಾಹ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮಾಡಲಾಗ್ತಾ ಇದೆ. ಡಾಕ್ಟರ್, ಈ HPV ಲಸಿಕೆ ಅಭಿಯಾನನ ನಾವು ಯಾಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀರಾ? ಇದ್ರದ್ದು ಉದ್ದೇಶ? ಹೌದು, ಈಗ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಎರಡೂನು 14 ವರ್ಷ ತುಂಬಿ 15 ವರ್ಷಗಳೊಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಗರ್ಡಾಸಿಲ್ ಎನ್ನುವ HPV ಲಸಿಕೆಯನ್ನ ಉಚಿತವಾಗಿ ಎಲ್ಲ ಕಡೆಗೆ ಹಾಕಲಾಗ್ತಾ ಇದೆ. ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರ, ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ವೈದ್ಯಕೀಯ ಆಸ್ಪತ್ರೆಗಳು, ಆಯುಷ್ ಕೇಂದ್ರಗಳಿಂದ ಹಿಡಿದು ಎಲ್ಲೆಡೆ ಇದನ್ನ ಹಾಕಲಾಗ್ತಾ ಇದೆ. ಏನಿದಪ್ಪ HPV ಅಂತ ಹೇಳ್ತಾರೆ. HPV ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದೊಂದು ಗರ್ಭಕೊರಳಿನ ಕ್ಯಾನ್ಸರ್ ಅನ್ನ 90%ಕ್ಕೂ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಉಂಟು ಮಾಡುತ್ತೆ. ಇದನ್ನ ಸರ್ ಹೆರಾಲ್ಡ್ ಜರ್ ಹುಸೇನ್ ಅನ್ನೋರು ಈ ವೈರಸ್ಸು ಗರ್ಭಕೊರಳಿನ ಕ್ಯಾನ್ಸರ್ಗೆ ಕಾರಣ ಎಂದು ಸಂಶೋಧಿಸಿ 2008ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೂಡ ಪಡೆದಿರ್ತಾರೆ. ಇದು ಖಂಡಿತವಾಗಿಯೂ ಕ್ಯಾನ್ಸರ್ ಕಾರಕ. ಇದೊಂದು ಸಣ್ಣ ವೈರಸ್ ಸರ್, ಇದು DNA ವೈರಸ್ ಹೇಳ್ತೀವಿ. ಇದರಲ್ಲಿ 200ಕ್ಕೂ ಹೆಚ್ಚು ಪ್ರಭೇದಗಳಿದೆ. ಆದ್ರೆ ಅದರಲ್ಲಿ 4 ವೈರಸ್ಗಳು ಆಕ್ರಮಣಕಾರಿ, 16, 18, 6 ಮತ್ತೆ 11. ಈ ಒಂದು ವೈರಸ್ ಇದು ಲೋಳೆ ಪೊರೆ ಮೂಲಕ ಶರೀರವನ್ನ ಪ್ರವೇಶಿಸುತ್ತೆ ಅಥವಾ ಚರ್ಮದಿಂದಲೂ ಆಗತ್ತೆ. ಅಂದ್ರೆ ಈ ಒಂದು ಸಾಮಾನ್ಯವಾಗಿ ಲೈಂಗಿಕವಾಗಿ ಸಕ್ರಿಯವಾಗಿರುವ ಸ್ತ್ರೀ ಪುರುಷ ಎಲ್ಲರಲ್ಲೂ 90%ಕ್ಕಿಂತ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸೋಂಕಿಗೆ ಎಲ್ಲರೂ ಒಳಗಾಗ್ತಾರೆ. ಆದ್ರೆ ಉತ್ತಮ ರೋಗ ನಿರೋಧಕ ಶಕ್ತಿ ಇದ್ದಾಗ ಈ ಸೋಂಕು ಹಿಮ್ಮೆಟ್ಟಿಸಲ್ಪಡುತ್ತೆ. ಇದು ಶರೀರವನ್ನ ಪ್ರವೇಶಿಸಿ ಅದು ಏನ್ ಮಾಡುತ್ತೆ, ಜೀವಕೋಶದೊಳಗೆ ರೂಪಾಂತರ ಹೊಂದುತ್ತೆ ವೈರಸ್. ಮತ್ತೆ ವೈರಸ್ನ ಪ್ರತಿಕೃತಿಗಳು ಉಂಟಾಗುತ್ತೆ. ಹಾಗೆ ಸೋಂಕನ್ನ ಉಂಟು ಮಾಡಬಹುದು ಅಥವಾ ಹಿಮ್ಮೆಟ್ಟಿಸಲೂಬಹುದು. ಆದ್ರೆ ಸೋಂಕು ಉಂಟಾಗುವ ಸಂದರ್ಭ ಕೇವಲ 0.8ರಿಂದ 10ರಷ್ಟು ಸಂದರ್ಭಗಳಲ್ಲಿ ಮಾತ್ರ. ಇದು ಈ ವೈರಸ್ಸು ಮುಂದೆ 10ರಿಂದ 15 ವರ್ಷದೊಳಗೆ ಪೂರ್ವ ಆಕ್ರಮಣಕಾರಿ ಅಂತ ಹೇಳ್ತೀವಿ, ಪ್ರೀ ಇನ್ವೇಸಿವ್ ಸೋಂಕಾಗಿ ನಂತರ ಆಕ್ರಮಣಕಾರಿ ಕ್ಯಾನ್ಸರ್ ಆಗಿ ಪರಿವರ್ತಿತ ಆಗಬಹುದು. ಇದು ನಿಮ್ಗೆ ತುಂಬಾ ಕಡಿಮೆ ಅನ್ಸ್ಬೋದು 0.8% ಅಂದ್ರೆ. ಆದರೆ ನಮ್ಮ ಭಾರತದಂತಹ ಅತಿ ಜನಸಂಖ್ಯೆಯುಳ್ಳ ರಾಷ್ಟ್ರ ಮತ್ತು ಆರ್ಥಿಕವಾಗಿ ಅತಿ ವೇಗವಾಗಿ ಅಭಿವೃದ್ಧಿ ಪಥದಲ್ಲಿರುವ ರಾಷ್ಟ್ರಕ್ಕೆ ಇದು ಬಹಳಷ್ಟು ಹೊರೆಯಾಗಿ ಪರಿಣಮಿಸುತ್ತೆ.
ಹಾಗಾಗಿ ಈ ಒಂದು HPV ವೈರಸ್ ವಿರುದ್ಧ ವ್ಯಾಕ್ಸಿನ್ ಹಾಕ್ಸಲೇಬೇಕು. ಮತ್ತೆ ಈ ವೈರಸ್ ಉಳಿಸುವಿಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಕೆಲವು ಸಂದರ್ಭಗಳಲ್ಲಷ್ಟೇ ಇದು ಕ್ಯಾನ್ಸರ್ ಆಗ್ಬಹುದು. ಈ ವೈರಸ್ನ ಉಳಿಸುವಿಕೆಯನ್ನ ತೀವ್ರಗೊಳಿಸುವ ಅಂಶಗಳು ಕೆಲವೊಂದಿದೆ. ಯಾವುದೆಲ್ಲ ಅಂದ್ರೆ ಬೇಗನೆ ಲೈಂಗಿಕ ಚಟುವಟಿಕೆ ಆರಂಭಿಸೋದು, ಬಾಲ್ಯ ವಿವಾಹ, ಬೇಗನೆ ಮಕ್ಕಳನ್ನ ಪದೇ ಪದೇ ಹಡೆಯೋದು, ಮತ್ತೆ ಒಬ್ಬರಿಗಿಂತ ಹೆಚ್ಚು ಲೈಂಗಿಕ ಸಂಗಾತಿಗಳಿದ್ರೆ ಇದು ಬಹಳ ಮುಖ್ಯ ಆಗುತ್ತೆ ಈ ವೈರಸ್ ಹರಡುವಿಕೆಯಲ್ಲಿ. ಮತ್ತೆ ಕುಂದಿದ ರೋಗ ನಿರೋಧಕ ಶಕ್ತಿ ಇದ್ರೆ, ಅಪೌಷ್ಟಿಕತೆ ಇದ್ರೆ, ಧೂಮಪಾನ, ತಂಬಾಕು ಸೇವನೆ ಇಂಥವರಲ್ಲೂ ಕೂಡ ಬಹಳಷ್ಟು ಹೆಚ್ಚಿದೆ. ಮತ್ತೆ ಜನನಾಂಗದ ಭಾಗದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದೆ ಇದ್ದಾಗ ಇವೆಲ್ಲ ಏನ್ ಮಾಡುತ್ತೆ, ಈ ವೈರಸ್ ಅನ್ನ ಉಳಿಸುತ್ತೆ ಹೆಚ್ಚು, ಅಥವಾ ಅದನ್ನು ಸೋಂಕನ್ನ ತೀವ್ರಗೊಳಿಸುತ್ತೆ. ಹಾಗಾಗಿ ಈ ಬಗ್ಗೂ ಕೂಡ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಈ 14ನೇ ವಯಸ್ಸಿನಲ್ಲೇ ಯಾಕೆ ಒಂದೇ ಒಂದು ಡೋಸ್ ಹಾಕ್ಸ್ಬೇಕು ಅನ್ನೋದು ಬಹಳ ಜನರ ಪ್ರಶ್ನೆ. ಇನ್ನು ನಮ್ಮ ಮಗಳು ಸಣ್ಣವಳು, ಇನ್ನು ಈಗಷ್ಟೇ ದೊಡ್ಡವಳಾಗಿದ್ದಾಳೆ, ಮದುವೆ ಆಗಿಲ್ಲ ಅಂತ. ಆದ್ರೆ 14ನೇ ವರ್ಷದಲ್ಲಿ ರೋಗ ನಿರೋಧಕ ಶಕ್ತಿ ಅತ್ಯಂತ ಹೆಚ್ಚಿರುತ್ತೆ. ಆಗ ಈ ಡೋಸನ್ನು HPV ಲಸಿಕೆಯನ್ನು ಹಾಕಿದಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ, ಅಂದ್ರೆ ಆಂಟಿಬಾಡೀಸ್, ಪ್ರತಿಕಾಯಗಳು ಶರೀರದಲ್ಲಿ ಹೆಚ್ಚು ಉತ್ಪಾದನೆ ಆಗಿ ಮುಂದೆ 10-15 ವರ್ಷದ ನಂತರ ಈ ಆಕ್ರಮಣಕಾರಿ ಕ್ಯಾನ್ಸರ್ ಆಗೋದು ತಡೆಗಟ್ಟಲ್ಪಡುತ್ತೆ. ಸೊ ಹಾಗಾಗಿ 14ನೇ ವಯಸ್ಸನ್ನ ಆರಿಸ್ಕೊಂಡಿದ್ದಾರೆ. ಮತ್ತೆ ಲೈಂಗಿಕವಾಗಿ ಸಕ್ರಿಯವಾಗಿರುವ ಮೊದಲೇ ಇದನ್ನ ಹಾಕ್ಸ್ಬೇಕು. ತುಂಬಾ ಜನ ಅನ್ಕೊಳ್ಬಹುದು, ನಮ್ಮ ಹೆಣ್ಮಗಳು ತುಂಬಾ ನಿಷ್ಠೆಯಾಗಿದ್ದಾಳೆ, ಅವಳು ಯಾವುದೇ ರೀತಿಯ ಆಕ್ರಮಣಕಾರಿ ಚಟುವಟಿಕೆಯಲ್ಲಿ ತೊಡಗಿಲ್ಲ ಅಂತ. ಆದ್ರೆ ಮುಂದೆ ವಿವಾಹ ಆಗಿ ಸಂತಾನೋತ್ಪತ್ತಿ ಸಮಯದಲ್ಲೂ ಕೂಡ ಈ ಸೋಂಕಿಗೆ ಒಳಗಾಗಬಹುದು, ಪ್ರಥಮ ಬಾರಿ ವಿವಾಹ ಆದಾಗ್ಲೂ ಕೂಡ. ಹಾಗಾಗಿ ಹದಿವಯಸ್ಸಲ್ಲಿ ಈ ಚುಚ್ಚುಮದ್ದನ್ನ ಹಾಕ್ಸ್ಬೇಕಾಗತ್ತೆ. ಡಾಕ್ಟರ್, ಈಗ 14 ವರ್ಷನ ತಾವು ಮಾನದಂಡ ಹೇಳಿದ್ರಿ. 14 ವರ್ಷದ ನಂತರ ಎಷ್ಟು ವರ್ಷದ ತನಕ ಇದನ್ನ ಹಾಕಿಸ್ಕೊಳ್ಳಿಕ್ಕೆ? ಈಗ 14-15 ಈ ಲಸಿಕಾ ಅಭಿಯಾನದಲ್ಲಿ ಆರಿಸಿಕೊಂಡಿದೆ. ಆದ್ರೆ ನಮ್ಮ ಫಾಕ್ಸಿ ಅಥವಾ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ವಿಶ್ವದೆಲ್ಲೆಡೆ 9ನೇ ವರ್ಷದಿಂದ 16 ವರ್ಷದೊಳಗೆ ಹಾಕ್ತಾರೆ. ನಂತರ 16ರಿಂದ 26 ವಯಸ್ಸಿನವರೆಗೂ ಹಾಕಬಹುದು. ನಂತರ ಯಾರಲ್ಲಿ ಈಗ ತುಂಬಾ ಜನ ಹೆಂಗಸರು ಬಂದು ಕೇಳ್ತಾರೆ, ನಾವು ಹಾಕ್ಸ್ಬೋದಾ, ಹಾಗೆ ನಮ್ಗೆ ಗರ್ಭಕೋಶದ ಕ್ಯಾನ್ಸರ್ ಬರದೇ ಇದ್ದಾಗೆ ಅಂತ. ಆಮೇಲೆ ಎಲ್ಲ ಜನಸಾಮಾನ್ಯರು ತಿಳ್ಕೊಳ್ಬೇಕಾಗಿದ್ದು ಅಂದ್ರೆ ಇದು ಗರ್ಭಕೋಶದ ಕ್ಯಾನ್ಸರ್ಗಲ್ಲ, ಗರ್ಭಕೊರಳಿನ ಅಂದ್ರೆ ಗರ್ಭಕೋಶದ ಕೆಳಭಾಗ, ಗರ್ಭಕೊರಳು ಅಥವಾ ಗರ್ಭಕಂಠ, ಅದು ಸರ್ವೈಕ್ಸ್ ಅಂತ ಹೇಳ್ತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತ. ಇದು HPV ಸೋಂಕಿಂದ ಬರುವಂತದ್ದು. ಗರ್ಭಕೋಶದ ಕ್ಯಾನ್ಸರು ಬೇರೆ ಬೇರೆ ಕಾರಣದಿಂದ ಬರುತ್ತೆ, ಆದ್ರೆ ಗರ್ಭಕೊರಳಿನ ಕ್ಯಾನ್ಸರು HPV ವೈರಸ್ನಿಂದ ಬರುತ್ತೆ. ಇದು ಲೈಂಗಿಕ ಸಂಪರ್ಕವಾಗುವ ನಂತರ ಬರುವಂಥದ್ದಾದ್ರಿಂದ ಆರಂಭದಲ್ಲಿಯೇ ಅಂದ್ರೆ ಚಿಕ್ಕ ವಯಸ್ಸು 9ನೇ ವಯಸ್ಸಿನಲ್ಲೇ ಹಾಕಿ 14-15 ವಯಸ್ಸಿನಲ್ಲಿ ಒಂದೇ ಒಂದು ಡೋಸ್ ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಹಾಕ್ಸಿದಾಗ ಹೆಚ್ಚು ಪರಿಣಾಮಕಾರಿ ಆಗದೇ ಇದ್ರೂ ಕೂಡ ಈ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ, ಮತ್ತೆ ನಾನು ಆಗ್ಲೇ ಹೇಳದ್ನಲ್ಲ ಅಪಾಯಕಾರಿ ಅಂಶಗಳನ್ನು, ಬೇಗನೆ ಮದುವೆ ಆಗಿ ಬಹು ಲೈಂಗಿಕ ಸಂಗಾತಿಗಳನ್ನು ಹೊಂದಿರೋರು, ಬೇರೆ ಬೇರೆ ಅವರಲ್ಲಿ ಇದನ್ನ ಹಾಕ್ಸಿದ್ರೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಆಗತ್ತೆ, ಆಗದೇ ಇಲ್ಲ ಅಂತಲ್ಲ. ಆದ್ರೆ ಮುಖ್ಯವಾಗಿ ನಮ್ಮ ಒಂದು ಟಾರ್ಗೆಟ್ ಏನಪ್ಪಾ ಅಂದ್ರೆ 14ರಿಂದ 15 ವರ್ಷ, ಅಂದ್ರೆ ಒಂದೇ ಡೋಸ್ ಅನ್ನ ಹಾಕ್ಸೋದು. ಒಂದೇ ಡೋಸ್ ಅನ್ನು ಹಾಕಿದಾಗ ಹೆಚ್ಚು ಇದು ಪರಿಣಾಮಕಾರಿ. ಯಾಕೆ ಅಂತ ಹೇಳಿದ್ರೆ, ಈಗ 2-3 ಡೋಸ್ ಹಾಕಿದಾಗ ಡ್ರಾಪ್ ಔಟ್ ರೇಟ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ಡೋಸ್ ಹಾಕ್ತಾರೆ, ಇನ್ನೊಂದು ಡೋಸ್ ಹಾಕಲ್ಲ. ಈ ಗರ್ಡಾಸಿಲ್ ಅನ್ನೋದು ಅತ್ಯುತ್ತಮ ದರ್ಜೆಯ ವ್ಯಾಕ್ಸಿನ್. ಇದು 4 ಆಕ್ರಮಣಕಾರಿ ವೈರಸ್ ವಿರುದ್ಧ ಪರಿಣಾಮ ಬೀರುತ್ತೆ. ಮತ್ತೆ ಇದು ಕಳೆದ 20 ವರ್ಷದಿಂದ ಇದನ್ನ 50 ಕೋಟಿಗೂ ಹೆಚ್ಚು ಡೋಸ್ ಅನ್ನ ಹಾಕಿದ್ದಾರೆ. ಮತ್ತೆ ಅದು ಯಾವುದೇ ದುಷ್ಪರಿಣಾಮ ಇಲ್ಲ, ಗರ್ಭಕಂಠದ ಕ್ಯಾನ್ಸರ್ ಅನ್ನ ತಡೆಗಟ್ಟಿದೆ ಅನ್ನೋದನ್ನ ದೃಢಪಡಿಸಿಕೊಂಡೇ ಇದನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಎರಡನೇದಾಗಿ ಸಾರ್ವತ್ರಿಕ ಲಸಿಕಾ ಸಮಿತಿ ಅಂತ ಇರುತ್ತೆ, ಅದು ಕೂಡ ಏನು ಇದರಲ್ಲಿ ಯಾವುದೇ ರೀತಿಯ ದುಷ್ಪರಿಣಾಮಗಳಿಲ್ಲ. ಎಲ್ಲೋ ಇಂಜೆಕ್ಷನ್ ಗಾಯದಲ್ಲಿ ಸಣ್ಣ ಪುಟ್ಟ ನೋವಾಗಬಹುದು ಅಷ್ಟೇ, ಬಿಟ್ರೆ ತಲೆ ಸುತ್ತು, ಅದು ಬಿಟ್ರೆ ಯಾವುದೇ ದುಷ್ಪರಿಣಾಮಗಳಿಲ್ಲ. ತುಂಬಾ ಜನ ಇದರಿಂದ ಬಂಜೆತನ ಆಗುತ್ತೆ, ಮುಂದೆ ಮಕ್ಕಳಾಗಲ್ಲ, ಮುಟ್ಟಿನ ಏರ್ಪೇರ್ ಆಗುತ್ತೆ, ಈ ತರದ್ದೆಲ್ಲ ತಪ್ಪು ಕಲ್ಪನೆಗಳಿದೆ. ಖಂಡಿತವಾಗಿಯೂ ಅದೆಲ್ಲ ಯಾವುದೂ ಆಗಿಲ್ಲ. ನ್ಯಾಟಗಿ ಅಂತ ಇದೆ ಸರ್, ಅಂದ್ರೆ ಈ ಒಂದು ಲಸಿಕೆಗಳ ಬಗ್ಗೆ ರಾಷ್ಟ್ರೀಯ ತಾಂತ್ರಿಕ ಸಲಹಾ ಗುಂಪು ಅಂತ, ನಮ್ಮ
ಸುಪ್ರೀಂ ಕೋರ್ಟ್ ಇದ್ದಂಗೆ ಸರ್ ನಮ್ಮ ಭಾರತದಲ್ಲಿ ಇದು ನ್ಯಾಷನಲ್. ವಿಶ್ವ ಮಟ್ಟದಲ್ಲಿ ಜಾಗತಿಕ ಸಮಿತಿ ಇದೆ ಲಸಿಕೆಗೆ. ಸೊ ಇದು ರಾಷ್ಟ್ರ ಮಟ್ಟದಲ್ಲೂ ಇದೆ ನಮ್ಮ ಭಾರತದಲ್ಲೂ. ಅದು ಕೂಡ ಯಾವುದೇ ತೊಂದರೆ ಇಲ್ಲ. ಈ ವಯಸ್ಸಿನಲ್ಲಿ ಹಾಕಿದಾಗ ಗರಿಷ್ಠ ಮಟ್ಟದ ಒಂದು ಇಮ್ಯುನಿಟಿ ಅಂದ್ರೆ ಗರಿಷ್ಠ ಮಟ್ಟದ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ ಅನ್ನೋದನ್ನ ತಿಳಿಸಲಾಗಿದೆ. ಆಮೇಲೆ ಪೋಲಿಯೋ ಲಸಿಕೆ ಈ ನಡೆದಾಡೋದು ಕುಂಟಿದ ಮೇಲೆ ಲಸಿಕೆ ಹಾಕ್ತೀವ ನಾವು, ಆರಂಭದಲ್ಲೇ ಹಾಕಬೇಕು. ಹಾಗಾಗಿ ಹದಿವಯಸ್ಸಲ್ಲೇ ಹಾಕಿದಾಗ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ತಾರೆ, ರಕ್ಷಿಸಲ್ಪಡುತ್ತಾರೆ. ಮತ್ತೆ ಇದು ಪುರುಷರಿಗೂ ತೊಂದರೆ ಇದೆ. ನಾನು ಅದೇ ಕೇಳ್ತಾ ಇದ್ದೆ ಮೇಡಮ್. ಈಗ ತಾವು ಹೇಳ್ತಾ ಇದ್ರಿ ಬಹುಜನ ಜೊತೆಗೆ ಲೈಂಗಿಕ ಸಂಪರ್ಕ ಅಂತ ಹೇಳ್ತಾ ಇದ್ರಿ ತಾವು. ಹೌದು. ಸೊ ಇಲ್ಲಿ ಗಂಡು ಮಕ್ಕಳು ಪಾತ್ರನೂ ಕೂಡ ಇರುತ್ತೆ. ಗಂಡು ಮಕ್ಕಳ ಪಾತ್ರನೂ ಇದೆ ಸರ್. ಗಂಡು ಮಕ್ಕಳಲ್ಲಿ ಇದನ್ನ ಪರೀಕ್ಷೆ ಮಾಡುವ ಯಾವುದೇ ಟೆಸ್ಟ್ಗಳಿಲ್ಲ. ಆದ್ರೆ ಹೆಣ್ಣು ಮಕ್ಕಳಲ್ಲಿ ನಾನು ಹೇಳಿದ್ನಲ್ಲ 10-15 ವರ್ಷ ಗ್ಯಾಪ್ ಇರುತ್ತೆ ಸೋಂಕಿಗೂ ಕ್ಯಾನ್ಸರ್ಗೂ. ಈ ಮಧ್ಯದಲ್ಲಿ ಪ್ಯಾಪ್ಸ್ಮಿಯರ್ ಪರೀಕ್ಷೆ, HPV DNA ಪರೀಕ್ಷೆಗಳು, ಕಾಲ್ಪೋಸ್ಕೋಪಿ, ಬೇರೆ ಬೇರೆ ಸ್ಕ್ರೀನಿಂಗ್ ಪರೀಕ್ಷೆಗಳಿದೆ ಹೆಣ್ಣು ಮಕ್ಕಳಲ್ಲಿ ಕಂಡುಹಿಡಿಲಿಕ್ಕೆ ಇವರು ಕ್ಯಾನ್ಸರ್ಗೆ ಹೋಗುವ ಸಂಭವ ಇದೆಯಾ ಅಂತ. ಆದ್ರೆ ಪುರುಷರಲ್ಲಿ ಆ ರೀತಿ ಯಾವುದೇ ಒಂದು ಪರೀಕ್ಷೆಗಳಿಲ್ಲ. ಹಾಗಾಗಿ ಪುರುಷರಲ್ಲಿಯೂ ಕೂಡ ವ್ಯಾಕ್ಸಿನೇಷನ್ ವಿದೇಶಗಳಲ್ಲೆಲ್ಲ ಹಾಕ್ತಾ ಇದ್ದಾರೆ. ಆದ್ರೆ ಆರಂಭಿಕ ಹಂತದಲ್ಲಿ ಮಹಿಳೆಯರಿಗೆ ಹಾಕೋದು ಮುಖ್ಯ. ಸೊ ನಮ್ಮ ಭಾರತದಲ್ಲಿ ಈಗ ಹೊಸ ಅಭಿಯಾನ ಆರಂಭ ಆಗಿದೆ. ಆಮೇಲೆ ಇದು ಬರೀ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಿನ ಮಟ್ಟಿಗೆ 90% ಹೆಚ್ಚು, ಮತ್ತೆ ಯೋನಿಯ ಕ್ಯಾನ್ಸರು, ಗುದದ್ವಾರದ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ನರೊಳ್ಳಿ, ಬೇರೆ ಬೇರೆ ತರಹದ ತೊಂದರೆಗಳನ್ನು ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್ ಅನ್ನು ಕೂಡ ಉಂಟು ಮಾಡುತ್ತೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಭಾರತವೂ ಕೂಡ 2030 90% ಹೆಣ್ಣು ಮಕ್ಕಳಲ್ಲಿ ಲಸಿಕೀಕರಣ ಆಗಬೇಕು. ಮತ್ತೆ 70% ಜನ ಹೆಣ್ಣು ಮಕ್ಕಳಿಗೆ 35 ವರ್ಷದೊಳಗಾಗಿ 25ರಿಂದ 30 ವರ್ಷ ಕ್ಯಾನ್ಸರ್ ಸಂಭವ ಹೆಚ್ಚಿರುವಾಗ ಸ್ಕ್ರೀನಿಂಗ್ ಪರೀಕ್ಷೆಗೆ ಒಳಪಡಬೇಕು ಅವರು, ಇದೆಯಾ ಇಲ್ವಾ ಅನ್ನೋದು ಪತ್ತೆ ಹಚ್ಚಕ್ಕೆ. ಇನ್ನು 90% ಜನರಿಗೆ ಕ್ಯಾನ್ಸರ್ ಪತ್ತೆಯಾದಾಗ ಅವರಿಗೆ ಸೂಕ್ತ ಚಿಕಿತ್ಸೆ ದೊರಕಬೇಕು. ಆದರೆ ನಮ್ಮ ಭಾರತದಲ್ಲಿ 1% ಲಸಿಕೀಕರಣ ಇನ್ನೂ ಆಗಿಲ್ಲ. ಈಗ ಆಗ್ತಾ ಇದೆ. 3% ಜನ ಮಾತ್ರ ಪರ್ಸೆಂಟ್, 3 ಜನ ಸ್ಕ್ರೀನಿಂಗ್ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. 10% ಜನಕ್ಕೆ ಸೂಕ್ತ ಚಿಕಿತ್ಸೆ ದೊರಕ್ತಾ ಇದೆ. ಅದು ಉತ್ತಮ ಆಗಬೇಕು. 90 ನಮ್ಮ ಭಾರತದಲ್ಲಿಯೂ ಆಗಬೇಕು. ಆಗ ಮಾತ್ರ 2030 ಇದನ್ನ ನಾವು ಒಂದು ಹಂತಕ್ಕೆ ತರಬಹುದು. ಮತ್ತೆ 2050 ಸಂಪೂರ್ಣ ನಿರ್ಮೂಲನ, ನಮ್ಮ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನ ನಿರ್ಮೂಲನ ಮಾಡಬಹುದು. ಹೇಗೆ ನಾವು ಪೋಲಿಯೋವನ್ನ ಸಿಡುಬು ಇದೆಲ್ಲ ನಿರ್ಮೂಲನ ಮಾಡಿದೀವೋ ಜಾಗತಿಕವಾಗಿ, ಹಾಗೆ ನಾವು ಆ ಕನಸನ್ನ ಕಾಣಬಹುದು. ಇದ್ರ ಬಗ್ಗೆ ಸರಿಯಾದ ಅರಿವು ಮೂಡಬೇಕು ಸರ್ ಪ್ರತಿಯೊಬ್ಬರಲ್ಲೂ. ಡಾಕ್ಟರ್, ಈಗ ತಾವು ಹೇಳಿದ್ದು ಕೇಳ್ತಾ ಇದ್ರೆ ಇದು ಬಹಳ ದೊಡ್ಡ ಮತ್ತೆ ಬಹಳ ಪ್ರಮುಖವಾದಂತ ಒಂದು ಅಭಿಯಾನ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿ ಪಾತ್ರ ನಿರ್ವಹಿಸಬಹುದು ಅಂತ ತಾವು ಹೇಳ್ತೀರಿ? ಸಾರ್ವಜನಿಕರು ಮೊದಲನೇದಾಗಿ ಇದರ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು, ಏನಿದು HPV ಸೋಂಕು ಅಂತ ಹೇಳಿದ್ರೆ. ಮತ್ತೆ ಎರಡನೇದಾಗಿ ಲಸಿಕೆಯನ್ನ ಸೂಕ್ತವಾಗಿ ತೆಗೆದುಕೊಳ್ಳೋದು. ಯಾವ ಒಂದು ತಪ್ಪು ಕಲ್ಪನೆ ಇಟ್ಕೊಳ್ಳದೆ ಜನರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದಕ್ಕೆಲ್ಲ ತಲೆಬಾಗದೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಪ್ರಾಥಮಿಕವಾಗಿ. ಮತ್ತೆ ಹೆಣ್ಣು ಮಕ್ಕಳು ಸೂಕ್ತ ವಯಸ್ಸಿಗೆ ಮದುವೆ ಆಗೋದು, ಬಾಲ್ಯ ವಿವಾಹ ತಡೆಗಟ್ಟೋದು, ಬಹುಪತ್ನಿತ್ವ ಅಥವಾ ಬಹು ಲೈಂಗಿಕ ಸಂಗಾತಿಗಳನ್ನು ಅವಾಯ್ಡ್ ಮಾಡೋದು, ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಕೊಳ್ಳೋದು, ಲೈಂಗಿಕ ಭಾಗದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಇವೆಲ್ಲ ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಸೂಕ್ತ ಸ್ಕ್ರೀನಿಂಗ್ ಪರೀಕ್ಷೆಗೆ ಒಳಗಾಗಬೇಕು ಹೆಣ್ಣು ಮಕ್ಕಳು. ಸಂದೇಹ ಬಂದಲ್ಲಿ, ಇಲ್ಲ ಅಂದ್ರೆ ಪ್ಯಾಪ್ಸ್ಮಿಯರ್ ಪರೀಕ್ಷೆನ 25 ವರ್ಷದ ನಂತರ 2-3 ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೋದು, HPV DNA ಪರೀಕ್ಷೆಗಳು, ಬೇರೆ ಬೇರೆ ಪರೀಕ್ಷೆಗಳಿಗೊಳಗಾಗಿ ಒಮ್ಮೆ ಪತ್ತೆಯಾದರೆ ಸರ್, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಓನ್ಲಿ ಪ್ರಿವೆಂಟಿಬಲ್ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಇದೊಂದೇ ತಡೆಗಟ್ಟಬಹುದಾದ ಕ್ಯಾನ್ಸರು. ಮತ್ತೆ ಗರ್ಭಕೊರಳು ಕೇವಲ ಒಂದು ಸ್ಪೆಕ್ಯುಲಮ್ ಪರೀಕ್ಷೆಯಿಂದ ನಮಗೆ ಕಾಣುತ್ತೆ, ಸ್ತ್ರೀರೋಗ ತಜ್ಞರು ಪರೀಕ್ಷೆ ಮಾಡಿದಾಗ. ಮತ್ತೆ ಇದರಲ್ಲಿ ಚಿಕಿತ್ಸೆಯು ಕೂಡ ಆರಂಭದಲ್ಲೇ ಪತ್ತೆ ಆದ್ರೆ 95% ಹೆಚ್ಚು 5 ವರ್ಷ ಬದುಕುಳುವ ಸಾಧ್ಯತೆ ಇದೆ. ತುಂಬಾ ಜನ 15-20 ವರ್ಷದಿಂದ ಚೆನ್ನಾಗಿ ಬದುಕುಳಿದಿದ್ದಾರೆ. ಅದಕ್ಕೆ ವಿಕಿರಣ ಚಿಕಿತ್ಸೆ, ಬೇರೆ ಬೇರೆ ಚಿಕಿತ್ಸೆಗಳಿದೆ ಸರ್. ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು, HPV ಸೋಂಕಿನ ಬಗ್ಗೆ ಅರಿವು ಮೂಡಿಸ್ಕೊಳ್ಬೇಕು. ಸರ್ಕಾರ ಮಾಡುತ್ತಿರುವ ಅಭಿಯಾನದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ವೈದ್ಯರು, ದಾದಿಯರು, ಆರೋಗ್ಯ ಕಾರ್ಯಕರ್ತೆಯರು, ಎಲ್ಲ ಸಮಾಜದಲ್ಲಿ ತಿಳಿದಿರೋರು, ವಿದ್ಯಾವಂತರು ಈ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿ ಅರಿವನ್ನು ಮೂಡಿಸ್ಕೊಂಡು ಬೇರೆಯವರಿಗೂ ಅರಿವು ಮೂಡಿಸುವತ್ತ ಪ್ರಯತ್ನ ಮಾಡಿದ್ರೆ ಈ ಲಸಿಕಾ ಅಭಿಯಾನದಿಂದ ಎಷ್ಟೋ ಮರಣಗಳನ್ನ ತಡೆಗಟ್ಟಬಹುದು. ವಿಶ್ವದಾದ್ಯಂತ ಮಾರಕ ರೋಗಗಳನ್ನು ನಾವು ಹೇಳ್ದಂಗೆ ಈ ದಡಾರ ಇರಬಹುದು, ಧನುರ್ವಾಯು, ಮತ್ತೆ
ಗಂಟಲು ಮಾರಿ, ನಾಯಿ ಕೆಮ್ಮು, ಹಲವಾರು ಇದರಲ್ಲಿ ನಾವು ದಾಪುಗಾಲು ಹಾಕಿ ಹಲವಾರು ಕಾಯಿಲೆಗಳನ್ನು ಜಯಿಸ್ತಾ ಬಂದಿದ್ದೇವೆ. ಆದರೂ ಇದರ ಬಗ್ಗೆ ಸಂಪೂರ್ಣ ಅರಿವು ಮೂಡಿಸ್ಕೊಂಡ್ರೆ ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡ್ರೆ, ಒಳ್ಳೆಯ ಜೀವನ ಶೈಲಿಯನ್ನ ಬೆಳೆಸ್ಕೊಂಡು ಸೂಕ್ತ ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ, ದಿನಕ್ಕೆ 6ರಿಂದ 8 ತಾಸು ನಿದ್ರೆ, ಒಳ್ಳೆಯ ಧನಾತ್ಮಕ ಚಿಂತನೆ, ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನ ಸೇವಿಸೋದು, ಇವೆಲ್ಲ ಮುಂಜಾಗ್ರತೆ ಜೀವನ ಶೈಲಿಯನ್ನ ಸುಧಾರಿಸ್ಕೊಂಡ್ರೆ ನಾವು ಆರೋಗ್ಯವನ್ನ ಸುಧಾರಿಸ್ಕೊಂಡು ಒಂದು ಸುಧಾರಿತ ಆರೋಗ್ಯದ ಸಮಾಜವನ್ನ ಕನಸನ್ನ ಕಾಣಬಹುದು ಅಂತ ಅನಿಸಿಕೆ ಸರ್. ಡಾಕ್ಟ್ರೇ, ಇಷ್ಟೆಲ್ಲದರ ನಡುವೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತಿದಿರಲ್ಲ ತಾವು ಅವಾಗಲಿಂದ, ಇದು ಮಾರಣಾಂತಿಕನ? ವಿಶ್ವದ ಸರ್ವೈಕಲ್ ಕ್ಯಾನ್ಸರ್ನ 1/4 ಭಾಗದಷ್ಟು ಭಾರತದಲ್ಲಿಯೇ ಆಗ್ತಾ ಇದೆ. ಮತ್ತೆ ಒಂದು ಸಂಖ್ಯೆ ಪ್ರಕಾರ 8 ನಿಮಿಷಕ್ಕೊಮ್ಮೆ ಒಂದು ಸಾವಾಗ್ತಾ ಇದೆ ಇದರಿಂದ ಅನ್ನೋದು. ನಮಗೆ ಅದು ಕಾಣದೇ ಇರಬಹುದು, ಆದರೆ ಜನಸಂಖ್ಯೆ ಎಷ್ಟಿದೆ ಸರ್? 140 ಕೋಟಿಗೂ ಹೆಚ್ಚಿದೆ. ದೊಡ್ಡ ದುರಂತ ಅಂತಂದ್ರೆ ಇದು ತಡವಾಗಿ ಪತ್ತೆ ಆಗುತ್ತೆ. ಆರಂಭದ ಹಂತದಲ್ಲೇ ಜನ ಬರುವುದೇ ಇಲ್ಲ. ತಡವಾಗಿ ಪತ್ತೆ ಆಗೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗಿ ಸಾಯ್ತಾರೆ, ಮತ್ತೆ ಕ್ಯಾನ್ಸರ್ ಬೇರೆಡೆಗೆ ಹರಡಿರುತ್ತೆ. ಸೊ ಈ ಮುಂಜಾಗ್ರತೆ ವಹಿಸಿದ್ರೆ ಇದನ್ನೆಲ್ಲ ಮೊದಲೇ ತಡೆಗಟ್ಟಬಹುದು. ನೋಡಿ, ಎಂತ ಒಳ್ಳೆ ವ್ಯವಸ್ಥೆ ನಮ್ದು ಅಂತ ಹೇಳಿದ್ರೆ, ಇಂತಹ ಒಂದು ಮಾರಣಾಂತಿಕ ಕಾಯಿಲೆಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂತ ಅಭಿಯಾನವನ್ನ ಸರ್ಕಾರ. ಹೌದು ಸರ್, ಈ ಲಸಿಕೆಯಿಂದ ಬಹಳಷ್ಟು ಸಾವುಗಳನ್ನ ತಡೆಗಟ್ಟಬಹುದು. ಈಗ ಹೇಗೆ ನಾವು ಮಾತೃ ಮರಣ, ಶಿಶು ಮರಣ ಎಲ್ಲ ತಡಿತಾ ಇದ್ದೀವೋ ಹಲವಾರು ಕುಟುಂಬ ಕಲ್ಯಾಣ ಯೋಜನೆಗಳಿಂದ, ಹಾಗೆ ಒಂದು ತಾಯಿ ಸತ್ತು ಹೋಗ್ತಾಳೆ ಅಂತಂದ್ರೆ ಸರ್, ಆ ಮಗು ಅನಾಥ ಆಗತ್ತೆ. ತಾಯಿ ಒಂದು 35-40 ವರ್ಷಕ್ಕೆ ತೀರ್ ಹೋಗ್ತಾಳೆ ಅಂದ್ರೆ. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಹದಿವಯಸ್ಸಲ್ಲೇ ಮಕ್ಕಳಿಗೆ ಸೂಕ್ತ ತಿಳುವಳಿಕೆ, ಲಸಿಕೆ ಇವನ್ನೆಲ್ಲ ಕೊಟ್ರೆ ಮುಂದೆ ಭವಿಷ್ಯದಲ್ಲಿ ಈ ಒಂದು ಮಹಿಳೆಯರ ಸಾವನ್ನಪ್ಪೋದನ್ನ ತಡೆಗಟ್ಟಬಹುದು. ಹಾಗಾಗಿ ಇದು ಒಂದು ಒಳ್ಳೆಯ ಅಭಿಯಾನ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮತ್ತೆ ಇದರಿಂದ ಯಾವುದೇ ದುಷ್ಪರಿಣಾಮಗಳಿಲ್ಲ ಸರ್. ಯಾವುದೇ ವ್ಯಾಕ್ಸಿನೇಷನ್ ಅನ್ನ ಹಲವಾರು ಟ್ರಯಲ್ಗಳನ್ನ ಕೊಟ್ಟು ಅದರ ಒಂದು ದುಷ್ಪರಿಣಾಮಗಳು ಏನೂ ಇಲ್ಲ ಅಂತ ಸಾಬೀತಾದ ಮೇಲೆ ಅದನ್ನು ವ್ಯಾಕ್ಸಿನನ್ನು ಬಿಡ್ತಾರೆ ಸರ್, ಯಾವುದೇ ಲಸಿಕೆಗಳನ್ನು. ಹಾಗಾಗಿ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳದೆ ಸೂಕ್ತ ಲಸಿಕೆಗಳನ್ನು ಸೂಕ್ತ ಕಾಲದಲ್ಲಿ ಎಲ್ಲ ಪೀಳಿಗೆಯವರು ತೆಗೆದುಕೊಂಡು ಜನಜೀವನದ ಆರೋಗ್ಯ ಸುಧಾರಿಸೋದು, ಅದೇ ಈ ಬಾರಿಯ ಘೋಷವಾಕ್ಯ ಸರ್. ಡಾಕ್ಟರ್, ಈಗ ಈ ಒಂದು HPV ಲಸಿಕೆನ ಹಾಕಿಸ್ಕೊಳ್ಬೇಕಂದ್ರೆ ಎಲ್ಲಿ ಹಾಕಿಸ್ಕೊಳ್ಬೇಕು? ಇದು ಎಲ್ಲ ಕಡೆಗೂ ಇದೆ ಸರ್. ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿದೆ, ಆಯುಷ್ ಆರೋಗ್ಯ ಕೇಂದ್ರ, ಜಿಲ್ಲಾ ಆಸ್ಪತ್ರೆ, ತಾಲೂಕಾ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳಲ್ಲಿ ಎಲ್ಲ ಕಡೆಗೂ ಸೌಲಭ್ಯ ಇದೆ ಸರ್. ಎಲ್ಲ ಕಡೆಗೂ ಇದೆ. ಮತ್ತೆ ಇವನ್ ಎಲ್ಲ ಕಡೆಗೆ ಆಶಾ ಕಾರ್ಯಕರ್ತೆಯರು ಇರಬಹುದು, ಆರೋಗ್ಯ ಕಾರ್ಯಕರ್ತೆಯರು, ವೈದ್ಯರು ಎಲ್ಲ ಕಡೆಗೆ ಒಂದು ಅಭಿಯಾನವನ್ನೇ ಆರಂಭಿಸಿ ಎಲ್ಲ ಕಡೆಗೆ ಜಾಗೃತಿ ಉಂಟು ಮಾಡೋದರಲ್ಲಿ ತೊಡಕೊಂಡಿದ್ದಾರೆ. ಆದಷ್ಟು ಬೇಗನೆ ನಾವು ಸರ್ವೈಕಲ್ ಕ್ಯಾನ್ಸರ್ ಮುಕ್ತರಾಗಲಿಕ್ಕೆ ಸಹಾಯ ಆಗತ್ತೆ ಈ ಅಭಿಯಾನ ಅಂತ ತಿಳ್ಕೊಂಡಿದ್ದೀನಿ. ಆಯ್ತು ಡಾಕ್ಟರ್ ವೀಣಾ ಭಟ್ ಅವರೇ, ಈಗ ನಾವು ಸಂದರ್ಶನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ 1 ನಿಮಿಷದಲ್ಲಿ ಏನಾದರೂ ಕಿವಿ ಮಾತು ಹೇಳಿಕ್ ಬಯಸ್ತೀರಾ? ಸರ್, ಲಸಿಕೆಗಳು ಅಂದ್ರೆ ಇದು ನಿಜವಾಗಿಯೂ ಜೀವ ಉಳಿಸುವ ಒಂದು ಜೈವಿಕ ಗುರಾಣಿ ಅಂತ ನಾನು ಹೇಳಿದ್ನಲ್ಲ ಆಗ್ಲೇ. ಸೊ ಈ ಲಸಿಕೆಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಹೇಳ್ತೀವಿ, ಸಾರ್ವತ್ರಿಕ ವೇಳಾಪಟ್ಟಿ ರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ. ಅದೆಲ್ಲವನ್ನ ನಿಯಮಿತವಾಗಿ ಹಾಕಿಸ್ಕೊಳ್ಬೇಕು. ಅದರ ಜೊತೆಗೆ ಈಗ ಹೊಸದಾಗಿ ಬರ್ತಿರುವ HPV ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಳ್ಬೇಕು. ಈಗ ರೋಟಾ ವೈರಸ್ ಬಂದಿದೆ, ಇನ್ನು ವಯಸ್ಸಾದವರಲ್ಲಿ ನ್ಯೂಮೋನಿಯಾ ಬಗ್ಗೆ, ನ್ಯೂಮೋಕಾಕಲ್ ವೈರಸ್ ಬಗ್ಗೆ ಲಸಿಕೆಗಳು ಬಂದಿದೆ. ಎಲ್ಲವನ್ನ ಅಪ್ಡೇಟ್ ಇಟ್ಕೋಬೇಕು ಸರ್. ಜ್ಞಾನವನ್ನ ಅಪ್ಡೇಟ್ ಮಾಡಿಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಸಮಾಜವನ್ನ ಆರೋಗ್ಯಕರವಾಗಿಡುವತ್ತ ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು ಅಂತ ಹೇಳ್ತೀನಿ ಸರ್. ಆಯ್ತು ಡಾಕ್ಟರ್ ವೀಣಾ ಭಟ್ ಅವರೇ, ಇಷ್ಟೊತ್ತು ವಿಶ್ವ ಲಸಿಕಾ ಸಪ್ತಾಹದ ಸಂದರ್ಭದಲ್ಲಿ